ಇದು ಒಂದು ವಿಶೇಷವಾದ ಹಲ್ವಾ. ಯಾವಾಗ್ಲೂ ತರಕಾರಿ ಟ್ರೈ ಮಾಡ್ತೀವಿ, ಇದು ಹಣ್ಣಲ್ಲಿ ಟ್ರೈ ಮಾಡಿದೀವಿ. ಸೊ ಎಸ್, ಹೇಗ್ ಮಾಡೋದನ್ನೋದು ನೋಡೋಣ ಬನ್ನಿ. ಆಪಲ್ ಹಲ್ವಾ ಬಹಳ ಸುಲಭ ಮಾಡೋದು. ನನಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಆ್ಯಂಡ್ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿರೋ 2 ಆ್ಯಪಲ್ನ ಅದೇ ತುಪ್ಪಕ್ಕೆ ಹಾಕ್ಕೊಂಡು ಚೆನ್ನಾಗಿ ನೀರೆಲ್ಲ ಇಂಡೋವರೆಗೂ ಅದನ್ನು ಸ್ಟರ್ ಮಾಡ್ತಾ ಇದ್ದರೆ ಸಾಕು. ಸಿಹಿಗೆ ಬೆಲ್ಲದ ಪೌಡರ್ ಹಾಕ್ಕೊಂಡಿದ್ದೀನಿ, ತಮಗೆ ಎಷ್ಟು ಬೇಕೋ ಹಾಕೋಬೋದು. ಆ್ಯಂಡ್ 1 ಚಿಟಿಕೆ ಸಿನಮನ್ ಪೌಡರ್, ಚಕ್ಕೆ ಪೌಡರ್ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಏಲಕ್ಕಿ ಪೌಡರು ಹಾಕ್ಕೊಂಡೆ. ಒಂದು ಮೀಡಿಯಂ ಫ್ಲೇಮ್ ಮಾಡ್ಕೋತಾ ಪ್ಯಾನಿಂದ ಆ ಆ್ಯಪಲಲ್ಲಿರೋ ನೀರೆಲ್ಲ ಹೋಗಿ ನಮ್ಮ ಬೆಲ್ಲದ ಪೌಡ್ರ್ ಜೊತೆಗೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಗೋಡಂಬಿ ಹಾಕ್ಕೊಂಡ್ರೆ ನಮ್ಮ ಆ್ಯಪಲ್ ಹಲ್ವಾ ರೆಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ. ನಿಮಗೆ ಇನ್ನೊಂದಷ್ಟು ಸ್ವೀಟ್ ಬೇಕಂದ್ರೆ ಒಂಚೂರು ಬೆಲ್ಲ ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು. ಅಂಡ್ ಕಲರ್ ಬೇಕು ಅಂದ್ರೆ ಕೇಸರಿ ಆಡ್ ಮಾಡ್ಕೋಬಹುದು. ಟ್ರೈ ಮಾಡಿ, ಪಿಕ್ ಶೇರ್ ಮಾಡಿ. ಅಂಡ್ ಆಸ್ ಯೂಶುವಲ್ ಇಷ್ಟ ಆಯ್ತು ರೆಸಿಪೀಸ್ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. See you soon. ಇಮ್ಯುನಿಟಿ ಬೂಸ್ಟಿಂಗ್ ಫುಡ್ಸ್, ನಮ್ಮ ಅಡಿಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂತ 5 ಪದಾರ್ಥಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಡ್ ಈ ಪದಾರ್ಥಗಳು ಬಳಸುವಾಗ ಒಂದು ಸಿಂಪಲ್ ಹೆಲ್ತ್ ಟಿಪ್, ಅದರಲ್ಲಿರೋ ವ್ಯಾಲ್ಯೂ ಜಾಸ್ತಿ ತಗೊಳಕ್ಕೆ ಏನ್ ಮಾಡ್ಬೇಕು ಅನ್ನೋದು ಅದ್ರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ನೋಡೋಣ ಬನ್ನಿ, ಏನ 5 ಇಂಗ್ರೀಡಿಯೆಂಟ್ಸ್ ಫ್ರಮ್ ಆರ್ ಕಿಚನ್. ಮೊದಲನೇದು ಅರಿಶಿನ, ಟರ್ಮರಿಕ್. ನಾವೆಲ್ಲರೂ ಮನೇಲಿ ಬಳಸ್ತೀವಲ್ಲ, ಅದು ಇಷ್ಟೊಂದು ಸ್ಟಡೀಸ್ ಪ್ರೂವ್ ಮಾಡಿದೆ. ಅದರಲ್ಲಿರೋ ಕರ್ಕ್ಯುಮನ್ ನಮಗೆ ಬಹಳ ಇಮ್ಯುನಿಟಿನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಸಣ್ಣ ಟಿಪ್, ಅರಿಶಿನದ ಜೊತೆಗೆ ಪೆಪ್ಪರ್, ಮೆಣಸನ್ನು ನಾವು ಕಾಂಬಿನೇಷನಲ್ಲಿ ಬಳಸಿದಾಗ ನಮ್ಮ ದೇಹಕ್ಕೆ ಅಬ್ಸಾರ್ಪ್ಷನ್ ಬಹಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. 2ನೇದು ಟೊಮ್ಯಾಟೋಸ್. ಎಸ್, ವಿಟಮಿನ್ ಸಿ ಕೇವಲ ಆರೆಂಜಸ್ಸು, ಲೈಮ್ ಅದರಲ್ಲಿ ಮಾತ್ರ ಅಲ್ಲ ರೀ, ಟೊಮ್ಯಾಟೋಸಲ್ಲೂ ತುಂಬಿದೆ. ಸೊ ಈ ವಿಟಮಿನ್ ಸಿ ಡಿಫಿಷಿಯನ್ಸಿ ಇರೋರು ಅಥವಾ ವೀಕ್ ಇಮ್ಯೂನ್ ಸಿಸ್ಟಮ್ ಇರೋರು ಟೊಮ್ಯಾಟೋಸ್ ಬಳಸಿದಾಗ ಬಹಳ ಹೆಲ್ಪ್ ಆಗುತ್ತೆ. ಸಣ್ಣ ಹಿಂಟ್, ಟೊಮ್ಯಾಟೋಸ್ ಕುಕ್ ಮಾಡಿದಾಗ ಅದರಲ್ಲಿ ಒಂದು ಕ್ಯಾನ್ಸರ್ ಫೈಟಿಂಗ್ ಆಕ್ಸಿಡೆಂಟ್ ರಿಲೀಸ್ ಆಗುತ್ತೆ, ನಮ್ಮ ಬಾಡಿ ಅಬ್ಸಾರ್ಪ್ಷನ್ಗೂ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಹಸಿ ಟೊಮ್ಯಾಟೋಗಿಂತ ಅಟ್ಲೀಸ್ಟ್ 1-2 ಸೆಕೆಂಡ್ ಸ್ಟವ್ ಮೇಲೆ ನಾವು ಅದನ್ನು ಸಾಟೆ ಮಾಡಿದಾಗ ಇನ್ನೂ ಬೆನಿಫಿಟ್ ಆಗುತ್ತೆ. 3ನೇದು ಪಪಾಯ ಹಣ್ಣು. ಇದರಲ್ಲಿ ವಿಟಮಿನ್ ಸಿ, ಫೋಲೇಟ್ ಇದೆಲ್ಲ ತುಂಬಿರುವಂಥ ಹಣ್ಣು. ಒಂದಷ್ಟು ಸ್ಲೈಸಸ್ ದಿನ ನಾವು ತಿಂದರೂ ತೊಂದರೆನೇ ಇಲ್ಲ, ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ. ಸಣ್ಣ ಹಿಂಟ್, ಆಲ್ರೆಡಿ ವಿಟಮಿನ್ ಸಿ ಇದೆ, ಲೆಕ್ಕ ಹಾಕಿ ಇದಕ್ಕೆ ಒಂದು ಚೂರು ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ವಿಟಮಿನ್ ಸಿ ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗುತ್ತೆ. ಟ್ರೈ ಮಾಡಿ. 4ನೇದು ಮೊಸರು. ಎಸ್, ವಿಟಮಿನ್ B12, ವಿಟಮಿನ್ ಡಿ ಇದೆಲ್ಲ ಸಿಗುವಂಥ ಮೊಸರು. ಆರಾಮಾಗಿ ಎವ್ರಿ ಡೇ ನಾವು ಮನೇಲೇ ಮಾಡ್ಬೋದು, ತಯಾರಿ ಮಾಡ್ಬೋದು, ಬಳಸ್ಬೋದು. ಲಾಸ್ಟ್ ಇಂಗ್ರೀಡಿಯೆಂಟ್ ಪಾಲಕ್ ಸೊಪ್ಪು. ನಿಮಗೆ ಜ್ಞಾಪಕ ಇದೆಯಾ, ಪಾಪಾಯ್ ಅಂತ ಒಂದು ಕಾರ್ಟೂನ್ ಕ್ಯಾರೆಕ್ಟ್ರು, ಬೈಸೆಪ್ಸ್ ಎಷ್ಟು ದೊಡ್ಡದಾಗಿರ್ತಾಯಿತ್ತು, ಕಾರಣ ಸ್ಪಿನಿಚ್, ಪಾಲಕ್ ತಿಂತಾಯಿದ್ರು. ಎಸ್, ನ್ಯೂಟ್ರಿಯೆಂಟ್ಸ್ ತುಂಬಿರುವಂಥ ಪಾಲಕ್ ಸೊಪ್ಪನ್ನು, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಅಡುಗೆ ಮನೆಯಲ್ಲೇ ಸಿಗೋದನ್ನ ನಾವು ಬಳಸಿದಾಗ ಆಟೋಮ್ಯಾಟಿಕ್ಕಾಗಿ ನಮ್ಮ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಜ್ಞಾಪಕ ಇಟ್ಕೋಬೇಕು, ರೆಗ್ಯುಲರಾಗಿ ಬಳಸೋಂಥ ಪದಾರ್ಥಗಳು ಇದೆಲ್ಲ. ಥ್ಯಾಂಕ್ ಯು.